ಹರ ಓ ಸಿದ್ಧ ಸದ್ಗುರು ಪಾದಾಜ್ಜಂ ಜನನೇ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪರಸ್ಸರಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪದ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢನ ಕಥಾಮೃತವನ್ನು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಚಿಂತನೊಳಗೆ ಭಾಗಿಯಾಗಿರ್ತಕ್ಕಂಥ ಮುಮುಕ್ಷಗಳ ಹಿತಚಿಂತಕರೇ, ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಮಾರು 2-3 ದಿನಗಳ ಕಾಲ ಮೇಘರಾಜನ ಅಬ್ರಾಟ ಭಾಳ ನಡೆದೈತಿ. ಬೇಕು ಎಲ್ಲದರೊಳಗೆ ಎಲ್ಲ ಒಂದೊಂದು ಪಾತ್ರ ಬೇಕೇ ಬೇಕು. ಜ್ಞಾನಿಗಳು ಹೇಳ್ತಾರಂತ, ಪರಮಾತ್ಮ ಗುರುವಿನ ವಾಣಿ ಕೇಳಕ್ಕೆ ಯಾವ ರೂಪದಿಂದಲೇ ಬರ್ತಾನಂತ ಶಾಸ್ತ್ರ ಹೇಳ್ತೈತಿ. ಪರಮಾತ್ಮ ದೇವಾನುದೇವತೆಗಳು ಯಾವ ರೂಪದಿಂದ ಬಂದು ಗುರುವಿನ ವಾಣಿ ಕೇಳಿ ಹೋಗ್ತಾರಂತ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ, ರಾಗದೆಂಬೇರೆನ್ನು ಭವಬೀಜಮಿನ್ನುಂಟೆ. ಮಹಾತ್ಮರ ವಾಣಿ, ಮಹಾತ್ಮರ ಶಕ್ತಿ ಹೆಂಗಿರ್ತದ ಅಂತಂದ್ರೆ ಆ ಕೈಲಾಸದೊಳಗೆ ಉಪಮೆ ಕೊಟ್ಟರೆ ಭೀ ಅಸಾಧ್ಯ ಮಾತು ಅಂತ ಹೇಳ್ತಾರಂತವ್ರು. ಅದಕ್ಕೆ ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪ ಹಲವಾರು ನೀಲೆಗಳು ಏನೇನಾಗಿತ್ತು, ಹರಿಹರ ಸರಸ್ವತಿ, ಬಾಲಕೃಷ್ಣ, ಭಾಗ್ಯವತಿ, ಆಮೇಲೆ ಬಾಲಕನ ಮೇಲೆ ಅರ್ಭಟದಿಂದ ಸುತ್ತಿರತಕ್ಕಂಥ ನಾನಂತ ಗರ್ವದ ಸರ್ಪ, ಹಲವಾರು ಅಪ್ಪ ನಾನಾ ಥರವಾಗಿ ದೃಷ್ಟಾಂತದಿಂದ ಈ ಮಾನವ ಜನ್ಮಕ್ಕೆ ಹೇಳಕತ್ರ. ಸುಮ್ಮನೆ ನಿಮಿತ್ತಕ್ಕೆ ಅಪ್ಪನ ಚರಿತ್ರ, ಆದರೆ ಎಲ್ಲವನ್ನೂ ನೀವು ನಡೀರಪ್ಪ, ಹಿಂಗೆ ಬದುಕ್ರಪ್ಪ ಅಂತ ಅಪ್ಪ ಹೇಳಕತ್ತಾನ. ಇವತ್ತಿನ ವಿಷಯ ಭಾಳ ಚಂದದ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಇವು ಸಾಧನ ಚತುಷ್ಟಯಗಳು ಅಂತ ಹೇಳ್ತಾರೆ. ಎಷ್ಟದಾವು? 4. ಸಾಧನ ಚತುಷ್ಟಯಗಳು ಹೆಂಗೆ 4 ಅದರಂತೆ ಅಪ್ಪನ ಬಲ್ಲಿ, ಅಪ್ಪನ ಆಶ್ರಮದೊಳಗೆ ಹಲವಾರು ಗೊಂದಲಗಳು ನಡೆದೆವು. ಏನು ಗೊಂದಲಗಳು ನಡೆದೆವು? ಜಗದ್ಗುರು ಸಿದ್ಧಾರೂಢಪ್ಪಗೆ ಲಿಂಗ ಇರ್ಲದ ಒಂದು ಪ್ರಸಂಗಕ್ಕೆ ಅಪ್ಪಗೆ ಭಾಳ ಕಾಡಕತ್ತಿದ್ರು.
ಜಂಗಮರು 500 ಅಂತ ಬರ್ತಾರೆ. ನಮ್ಮ ಅಪ್ಪ ಕಾಡ್ದವ್ರು ಭಾಳ, ಅವರ ಏನು ಮಾಡೋಕ್ಕೆ ಬರಂಗಿಲ್ಲ. ಹಲವಾರು ರೀತಿ ಜಗದ್ಗುರು ಸಿದ್ಧಾಳಪ್ಪ ಕಾಡ್ತಾರ. ಮಹಾತ್ಮಗೆ ನಿಂದ ಆಡಿದ್ರೆ ಅದು ಎಲ್ಲಿ ಹೋಗಂಗಿಲ್ಲ. ನಿಂದಿಸಿ ನುಡಿದರಾರನ್ನು ಮನಸ್ಸಿಗೆ ಬಂದಂತೆ ನಡೆಯಿದ್ರು ಇಹದಲ್ಲಿ ಅಂತಂದಂಗೆ. ಯಾರು ಒಬ್ಬ ಮಹಾತ್ಮನ ಮನಸ್ಸನ್ನು ನಾವು ಮಾಡ್ತೀವಿ, ತಕ್ಷಣ ಅದು ಪ್ರಾಯಶ್ಚಿತ್ತ ಪಡಲೇಬೇಕು. ಹಂಗೆ ಅಪ್ಪ ಸಿದ್ಧಾರ್ಥ ನಿಂದ ಮಾಡ್ಕೋತ 4 ಮಂದಿ 500 ಕೆರೆ ಸ್ನಾನ ಮಾಡುವಾಗ ತಮ್ಮ ಎದೆ ಮೇಲೆ ಇರ್ತಕ್ಕಂಥ ಲಿಂಗವೆಲ್ಲ ಮಾಯಾಗಿ ಹೋಗಿಬಿಡ್ತಾವ. ಏನಾಗ್ತಾವ್ರಿ? ಎಲ್ಲ ಲಿಂಗಗಳು ಮಾಯಾಗಿ ಹೋಗ್ತಾವ. ಸ್ನಾನ ಮಾಡಿ ಮ್ಯಾಲ ಬರ್ತಿರ್ತಾವ. 4 ಮಂದಿ ಸ್ನಾನ ಮಾಡಿ ಮ್ಯಾಲ ಬರುವ ಪ್ರಸಂಗದೊಳಗೆ ಪಟ್ಟದಪ್ಪ ಅಂತ ಒಬ್ಬರು ಮಹಾತ್ಮರು, ಪಟ್ಟದ್ದೇವ್ರು ಅಂತೀವಲ್ಲ, ಹಂಗೆ ಪಟ್ಟದಪ್ಪ ಅವರು ಬರ್ತಿರ್ತಾರೆ. ಏನೋ ತಮ್ಮಗಳೇ, ನೀವರೇ ಜಂಗಮರು ಅಂತೀರಿ, ನಿಮ್ಮ ಕೊಳದಾಗ ಲಿಂಗರಿ ಇಲ್ಲಲ್ಲ, ಎಲ್ಲಿ ಹೋಗ್ಯಾವ ಅಂತ ಪಟ್ನೆ ಕೈ ಹಚ್ಕೋತಾರ. ಲಿಂಗ ಎಲ್ಲಿ ಹೋಗ್ಯಾವ ಪಟ್ನೆ ಲಿಂಗಕ್ಕೆ ಕೈ ಹಚ್ಕೋತಾರ. ಲಿಂಗ ಎಲ್ಲಿ ಇರ್ಬೇಕು? ಲಿಂಗ ಎಲ್ಲಿ ಹೋಗಿ ಸುದ್ದಿವು ಮಾಯಾಗಿ ಬಿಟ್ಟಿವು ಲಿಂಗ. ಪಟ್ಟದಪ್ಪನವ್ರು ಭಾಳ ಶಾಣೆ ಇದ್ರು. ಯಾರಿಗಾರಿ ನಿಂದ ಆಡಿರೇನು ಅಂತ ಕೇಳ್ತಾರೆ. ಯಪ್ಪ ನಾವು ಯಾರಿಗೆ ನಿಂದ ಯಾರು ಕೆಟ್ಟ ಮಾಡಿದ್ರೆ ಕೆಟ್ಟ ಮಾಡಿನಂತಾವೇನು? ಕೆಟ್ಟ ಮಾಡೋದು ಯಾರ ಮನೆ ಅಂತ ತುಡುಗು ಮಾಡಿ ಅಂತಾರ ಎಲ್ಲ. ಹಂಗೆ ಅಪ್ಪ ಸಿದ್ಧಾರೂಢ ಸೊಮ್ಮ ಕೂತಿದ್ದ ನಿರಾಭಾರಿ ಸದ್ಗುರುನಾಥ. ಪಟ್ಟದಪ್ಪನವ್ರು ಅಂತಾರೆ, ಬಹುತರವಾಗಿ ನೀವು ಸಿದ್ದಪ್ಪಗೇನ ಅಂದಿರಿ ಅಂತಂದು ಪಟ್ಟದಪ್ಪ. ಏನು ನಮ್ಮಪ್ಪ ಅವನು ಕೊಳಗ ಲಿಂಗೆಲ್ಲ ಜಗತ್ತಿನವರೆಲ್ಲ ಬಂದವ್ರು ಕಾಲು ಹಿಡಿತಾರ, ಹಂಗೆ ಹಿಂಗಿಟ್ಟು ಅಂದು ಹೊಚ್ಚುಗೊಳೆ. ಮಹಾತ್ಮ ಅಂದ್ರೆ ಏನು ಕಂಡಿಯೋ? ಮಹಾತ್ಮರು ಸತ್ಪುರುಷರು ಜಗ ಬರಿತವರು, ಲೋಕ ಕಲ್ಯಾಣಕ್ಕಾಗಿ ಬಂದಂಥವರು. ಅಂಥವ್ರಿಗೆ ನಿಂದ ಆಡಿರಿ ಅಂತಂದ್ರೆ ಲಿಂಗ ಕಳ್ಕೊಂಡಿರಿ ಅಂದ್ರೆ ಪ್ರಾಣನ ತ್ಯಾಗ ಮಾಡ್ಕೋಬೇಕಾಗ್ತದ ನೋಡಿ ನೀವು ಅಂದಿರುತ್ತೆ. ಯಾರು? ಪಟ್ಟದಪ್ಪನವರು. ಯಾವಾಗ ಒಮ್ಮ ಎದಿ ಮೇಲೆ ಲಿಂಗ ಒಮ್ಮ ಕಳೆದು ಹೋಯ್ತು, ಭೂಮಿಗೆ ಬಿತ್ತು ಅಂತಂದ್ರೆ ಪ್ರಾಣ ತ್ಯಾಗ ಮಾಡಬೇಕವ್ವ. ಹೊಳೆ ನಾ ಕಟ್ಕೋತೀನಿ, ಭಾಳ ಮಂದಿ ನೋಡ್ತಿರ್ಬೇಕು, ಲಿಂಗ ಪೂಜೆ ಮಾಡೋ ಟಬಕ್ಕತ್ತು ಬಿದ್ದಿರ್ತದೆ. ಹಿಂಗಾಗಿತ್ತು ಒಂದು ಪ್ರಸಂಗದೊಳಗೆ. ಹೊಸ್ದಾಗ ಸಸಿ ಬಂದಿದ್ದಳು ಮನೆಗೆ. ಬಂದ ಹಳ್ಯಾಗ ಲಿಂಗ ಪೂಜೆ ಮಾಡ್ಕೋತ ಮಾವು ಕೂತಿದ್ದ ಒಳಗೆ. ದೊಡ್ಡ ಸಾಹುಕಾರ ಅವನು ಮನೆಗೆ ಲಿಂಗ ಪೂಜೆ ಮಾಡ್ಕೋತ ಕೂತಿದ್ದ. ಲಿಂಗ ಪೂಜೆ ಮಾಡ್ಕೋತ ಕುಂತಾಳಾಗ ಯಾರೋ ಆ ಗೌಡ್ರಿಗೆ ಇನ್ನೊಬ್ಬ ಸಾಹುಕಾರ ಕರ್ಯಾಕೆ ಬಂದಿರ್ತಾನೆ. ಗೌಡ್ರ ಏನು ಮಾಡಾಕತ್ತೀರಿ ಅಂತ ಕೇಳ್ದ. ಮತ್ತು ಲಿಂಗಪ್ಪ ಇರ್ತಾನೆ, ಕೈಯಾಗ ಮಾತಾಡಕ್ಕೆ ಬರೋಂಗಿಲ್ಲಲ್ಲ. ಸಸಿ ಹೇಳ್ತಾಳೆ, ಎರಡು ಚಂದ ಉತ್ತರ ಕೊಡ್ತಾಳ. ಏನು ಉತ್ತರ? ನೀವಾದ್ರೆ ಏನು ಉತ್ತರ ಕೊಡ್ತೀರಿ? ನಮ್ಮ ಮಾವು ಪೂಜೆ ಮಾಡ್ಕೊಳಗತ್ತಾನ್ರಿ, ಒಂದು 10 ನಿಮಿಷ ಬೇರೆ. ಆಕೆ ಹಂಗೆ ಉತ್ತರ ಕೊಡಲಿಲ್ಲ. ನಮ್ಮ ಮಾವ ಮಾದ್ರ ಮನೆಗೆ ಹೋಗ್ಯಾನ್ರಿ ಅಂತಂದಳು ಆಕೆ. ಎಲ್ಲೋಗ್ಯಾನ? ನಮ್ಮ ಮಾವ ಮಾದ್ರ ಮನೆಗೆ ಹೋಗ್ಯಾನ. ಇವ ಹೇಳ್ತೀನಿ ಗಡಬಡಿದೊಳಗೆ ಲಿಂಗಪ್ಪ ಕೈಯಾಗ ತೊಗೊಂಡು ಗುಂಡ್ಗಾಡಿಗೆ ಹಾಕೊಂಡು, ಇನ್ನು ಈಗ ಬಂದು ಒಂದು 3 ತಿಂಗಳಾಗಿಲ್ಲ, ಆಟೋಟಿಗೆ ಚಾರ್ಜ್ ಮಾಡಾಕತ್ತಿಲ್ಲ ಅಂದ್ಬಿಟ್ಲು. ಮಾವ ಬಂದು, ಖರೆ ಹೇಳ್ರಿ ಮಾವ, ನಿನ್ನೆ ಮಾದ್ರ ಮನೆಗೆ ಚಪ್ಪಲ್ ಹಾಕಕ್ಕೆ ಹೋಗಿದ್ರಿ, ನಿಮ್ಮ ಮನಸ್ಸು ಇಲ್ಲಿತ್ತೋ ಅಲ್ಲಿತ್ತೋ ಖರೆ ಹೇಳ್ರಿ ಅಂದ್ರೆ ಆತ ಸೊಸಿ. ನಿಮ್ಮ ಮನಸ್ಸು ಎಲ್ಲಿತ್ತು? ಇಲ್ಲಿತ್ತೋ ಅಲ್ಲಿತ್ತೋ? ನಿಂದು ಖರೆ ಯವ್ವ ಅಂತಂದು ಹೋಗ್ಬೇಕು. ಹಂಗೆ ಕೆಲವ್ರು ಲಿಂಗ ಪೂಜೆ ಮಾಡುವಾಗ ಎಲ್ಲೆಲ್ಲ ಮನಸ್ಸಿರ್ತಾವ. ಕೈಯ ಲಿಂಗಪ್ಪ ಇರ್ತಾನ, ಡ್ಯೂಟಿ ಟೈಮ್ ಆಯ್ತು, ನಾಷ್ಟ ಮಾಡಿ ಟೀ ಮಾಡಿ ಹೊಲ್ದಾಗ ಕರೆಂಟ್ ಬಂದ ಪಟ್ಟು ಒಂದಿಟ್ಟು ಚಹಾ ಮಾಡಿ ಕೊಡಂತ. ಹಿಂಗೆ ಅಂತ ನಡಿ. ಶಿವ ಅಂಟು. ಹಂಗೆ ಅಪ್ಪನ ಬಳಿ ಹೋದ್ರಂತ. ಯಪ್ಪ ತಪ್ಪೈತಂತೆ 3 ಜನ ಹೋದ್ರು. ಒಬ್ಬ ಹಂಗೆ ಹೋದ ಹಳ್ಯಾಗ ಏನೋ ತಮ್ಗಳ ಕೊಳ್ಳೋದೇನೋ ಕಳ್ಕೊಂಡಂಗೆ ಕಾಣ್ತಿರಲ್ಲೋ ಅಂತ ಅಂದಾಳ್ಯಾಗ, ಯಪ್ಪ ನಮ್ಮದು ತಪ್ಪಾಗೈತಿ, ನಮ್ಮದು ಮನ್ನಿಸ್ರಿ ಅಂತ ಅಂದಾಳ್ಯಾಗ, ತಪ್ಪ ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥವು ಕರ್ತವ್ಯ ಅದಾವು ಆಗ್ಯಾವ.
ಏನೋ ಯಾವ ಒಬ್ಬ ಹುಡುಗ ಹಾದ್ಯಾಗ ಬರಾಳಾಗಿ ಯಪ್ಪ ಇವು ಬಿದ್ದಾವ ಇವು ಲಿಂಗಗಳು ತಗೋ ಅಂತ ತಂದು ಕೊಟ್ಟಾನಪ್ಪ. ಮತ್ತು ಇವು ನಿಮ್ಮ ಅದನ್ನು ತಗೋರಿ ಅಂತ ಹಿಂಗೆ ಸಿದ್ದಾಡಪ್ಪ ಹಿಂಗೆ ತೆಗೆದು ಕೊಟ್ಟಂತ. ನಿಮ್ಮಿದ್ರು ತಗೋರಿ ಅಂತೇಳಿ ನೋಡು ಅಲ್ಲಿ ಹುಡುಗ ಯಾವ ತಂದು ಕೊಟ್ಟ ಸಿದ್ಧಾರೂಢ ನೀಲಾಮೂರ್ತಿ. ಅದರೊಳಗೆ 3 ಲಿಂಗ ತಗೊಂಡ್ರು. 3 ಲಿಂಗ ತಗೊಂಡು ಮತ್ತೇನು ಮಾಡ್ದ, ಆ 3ನೇದವ ಏನು ಮಾಡಿದ್ದ ಅಂತಂದ್ರೆ, ಅಪ್ಪ ಸಹನ ಮಂದಿರದಲ್ಲಿ ಮಕ್ಕೊಂಡಾಳಾಗ ಯಾರು ಇರ್ಲಾರ್ದಾಗ ಅಪ್ಪ ಎತ್ತೆತ್ತಿ ಒಗೆದಿದ್ದವ. ಈಗ ಹೆಂಗೆ ಉನ್ನತ ಜಾಗಿನ ಮೇಲೆ ನಾವು ಕೂತೀವಲ್ಲ, ಇಂಥ ಜಾಗಿನ ಮೇಲೆ ಎತ್ತೆತ್ತಿ ಒಗೆದಿದ್ದವ ಅಪ್ಪಗೆ. ಅಂಥವ್ನಿಗೆ ಹೆಂಗೆ ಮಾರಿ ತೋರಿಸ್ಲೇನಂತ ಇವನಿಗೆ ಅಭಿಮಾನ ಕಾಡ್ತಿತ್ತು. ನಾನು ಗರ್ವ ನೋಡ್ರಿ. ಸಿದ್ದಾಡಪ್ಪ ಹೊರಗೆ ಬೈಯಕತ್ತನ ಎಲ್ಲರೂ ಹಿಂಗೆಲ್ಲ ಭಕ್ತರು ಕೂಡ್ದವ್ರು ಹಣ್ಣಾಗಿ ಬಡದ್ರಂತವ್ನಿ. ಏನಂತೀರಿ ನೀವು? ಹಣ್ಣಾಗಿ ಬಡಿತೀರಿ ಏನಂತೀರಿ? ದಪ್ಪ ದಿಪ್ ಏನಂತೀರಿ? ಹಾಕಿ ಹೊಡೆದಂತ ಹಾಕಿ ಹೊಡೆದ್ರಂತ ಹೇಳ್ತೀನಿ. ಅದಕ್ಕೆ ಪಟ್ಟದ ಬೋಡಿ ಬಂದಂತ ಬಿಡಿಸದೆ ಏನಾಗೈತಿ? ಏನಿಲ್ಲ, ನಮ್ಮ ಅಪ್ಪ ಸಿದ್ದಾಡಪ್ಪ ಬೇಯಕತ್ತ ನೀವು ಅದಕ್ಕೆ ಹಾಕಿ ಹೊಡೆದೇವು ನೋಡ್ರಿ ಅಂದ್ರತ್ತೇವ್ರು ಎಲ್ಲರೂ. ಹಾಕಿ ಹೊಡೆದೇವು ಅಂತಂದಾಗಪ್ಪ ಅದ್ರ ಬುದ್ಧಿ ಅದಕ್ಕೆ ಬೆಟ್ಟ ಆಗೈತಿ. ಅದ್ರದ್ದು ಏನಿತ್ತು ನಾ ಅನ್ನೋದು ಅದು ಶಾಂತ ಆಗೈತಿ. ಅದಕ್ಕೆ ಗುರುವಿನ ಪಾದಕ್ಕೆ ಹಾಕಕ್ಕೆ ಹೋಯ್ತೀನಿ ಬಿಡ್ರು ಅಂದತ್ತ ಪಟ್ಟದಪ್ಪ. ಇಡ್ತಕ್ಕೆ ಹೊಡೆದು ಅದಕ್ಕೆ ಬುದ್ಧಿ ಕಲಿಸೀರಿ. ಅದು ನಾನಂದ್ರೆ ನಾಗರ ಹಾವಿನ ಹೆಡಿ ತೆಗೆದಿತ್ತು, ಅದಕ್ಕೆ ಹೊಡೆದು ಹೆಡಿ ಬಾಗೈತಿ ಗರ್ವ. ಏನು ಗುರುವಿನ ಪಾದಕ್ಕೆ ಬೀಳಕ್ಕೆ ಯೋಗ್ಯವಾಗ್ಯದ ಅದು ಸರಿ ಅಂತ ಪಟ್ಟದಪ್ಪ ಕರ್ಕೊಂಡು ಹೋಗಿ ಪಾದಕ್ಕೆ ಕೆಡೋದಂತ ನೋಡ್ರಿ. ಪಾದಕ್ಕೆ ಬಿದ್ದು ಬೆಳಕ್ಕೆ ಅಪ್ಪನ ಮುಂದಾಳ, ಯಪ್ಪ ನನ್ನ ಪಾಪ ಮನ್ನಿಸು ಅಂದಂತ. ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ. ಅಣ್ಣ ಬಸವಣ್ಣ ಹೇಳ್ತಾನ, ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ, ಒಮ್ಮೆ ಶರಣಂದಡೆ ಪಾಪಗಳೆಲ್ಲವೂ ನಶಿಸಿ ಹೋಗುವವು. ಬ್ರಹ್ಮ ಹತ್ಯೆ ಅಂದರೆ ಏನು? ಸಣ್ಣ ಬಾಲಕರ ಜೀವ ಹತ್ಯೆ ಮಾಡೋದು, ಅದಕ್ಕೆ ಬ್ರಹ್ಮ ಹತ್ಯೆ ಅಂತಾರ, ಶಿಶು ಹತ್ಯೆ ಅಂತಾರ. ಅಂಥವು ಯಾರು ಮಾಡಿದ್ರೆ ಒಮ್ಮ ಗುರುವಿನ ಪಾದಕ್ಕೆ ಬಂದು ತಪ್ಪಾಗ್ಯದ ಅಂತಂದ್ರೆ ಅವನು ಅನಂತ ಪಾಪಗಳೆಲ್ಲ ಹೋಗ್ತಾವಂತ ನೋಡ್ರಿ. ಗುರುವಿನ ಬಳಿ ಎಂಥ ಶಕ್ತಿ ಇರಬೇಕು. ಯಪ್ಪ ನಂದು ತಪ್ಪಾಗ್ಯದ ಅಂತಂದ್ರೆ ಅಪ್ಪ ಭಾಳ ಸಂತೋಷ ಇದೆ. ಆಯ್ತಪ್ಪ ನಿನ್ನ ಬಳಿ ಕ್ಷಮಾಗುಣ ಬಂದದ ಅಂತಂದು ಬೆಳಕ್ಕೆ ನಾ ಏನು ಮಾಡೋಕ್ಕೆ ಬರ್ತದಪ್ಪ, ನೀವು ಉದ್ಧಾರ ಆದ್ರೆ ಸಾಕತ್ತೆ. ಅಪ್ಪ ಅವ್ರಿಗೆ ಆಶೀರ್ವಾದ ಮಾಡ್ದ, ಲಿಂಗ ಕೊಟ್ಟ. ಹಲವಾರು ರೀತಿ ಅಪ್ಪಗೆ ಕಾಡಿದ್ರೆ ಭೀ ಕೂಡ ಅಪ್ಪ ಹೆಂಗಿದ್ದ ಅಂತಂದ್ರೆ ಶಾಂತ ಮೂರ್ತಿ ಆಗಿದ್ರಿ. ಭಾಳ ಶಾಂತ ಮೂರ್ತಿ. ಯಾಕಂತಂದ್ರೆ ಅಷ್ಟು ಕರುಣಾವಂತ ಅಪ್ಪ ಸಿದ್ಧಾರೂಢ ಇದ್ದವ. ಕರುಣಾವಂತ. ಯಾಕೆ ಇವು 4 ಮಂದಿ ಬಂದರು? 4 ಮಂದಿ ಲಿಂಗ ಕಳ್ಕೊಂಡವ್ರು ಯಾರ್ಯಾರು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ. ವಿವೇಕ ಇಲ್ಲದೆ ವೈರಾಗ್ಯ ನಿಂಡ್ರಕ್ಕೆ ಆಗೋದಿಲ್ಲ. ಒಂದಕ್ಕೊಂದು ಲಿಂಕ್ ಅದಾವ. ಹಂಗೆ ಇವು 4 ಪಿಲ್ಲರ್ ಹೆಂಗೆ ಅದಾವಲ್ಲ, ಈ ಬಿಲ್ಡಿಂಗ್ ನಿಂದಿರ್ಬೇಕಾದ್ರೆ ಏನು ಬೇಕು? 4 ಪಿಲ್ಲರ್ ಬೇಕು. ಹೆಂಗೋ 4 ಪಿಲ್ಲರ್ ನಿತ್ತಾಳ ಹೆಂಗೆ ಬಿಲ್ಡಿಂಗ್ ನಿಂದಿರ್ತದೋ, ಈ ಘಟನೂ ನಿಂದಿರ್ಬೇಕಾದ್ರೆ ಎಷ್ಟು ಬೇಕು? ಸಾಧನ ಚತುಷ್ಟಗಳು 4 ಬೇಕೇ ಬೇಕು. ಇವು ಅವಶ್ಯಕತೆವಾಗಿ ಇದಕ್ಕೆ ಅದಾವ. ಎಲ್ಲಿ ತನಕ ಇದರೊಳಗೆ ವಿವೇಕ ಇಲ್ಲ ಅಂದ್ರೆ ವೈರಾಗ್ಯ ನಿಂಡ್ರಂಗಿಲ್ಲ, ವೈರಾಗ್ಯ ತಿತಿಕ್ಷೆ ನಿಂಡ್ರ ಮುಮುಕ್ಷತ್ವ ನಿಂಡ್ರಂಗಿಲ್ಲ. ಇವು ಬೇಕಾ ಜೀವಾತ್ಮನಿಗೆ ನಾವು ತಿಳ್ಕೋಬೇಕಾಗಿತ್ತು, ಪರಮಾತ್ಮಗೆ ನಾವು ಅರಿಯಲೇಬೇಕಂತಂದ್ರೆ ಇವು ಮುಖ್ಯವಾಗಿ ಕರ್ತವ್ಯ. ಇವು 4 ಬೇಕು. ಇಷ್ಟು ತಿಳಿಸಿ ಮತ್ತೆ ಅಪ್ಪ ಮುಂದೆ ಮತ್ತೊಂದು ದಿವಸ ಪವಾಡ ನಡೀತದ. ಅಪ್ಪ ನೋಡ್ರಿ ಎಂಥ ಕರುಣಾವಂತರಿ. ಅಪ್ಪ ಯಾರಿಗೆ ದತ್ತ ಮಗ ಆಗಿದ್ದ? ನೀವು ಕತೆಗಳು ನೆನಪಾರ್ಕೊತ ಬಂದ್ರೆ ಹೆಂಗ? ಅಪ್ಪ ಯಾರಿಗೆ ದತ್ತಪುತ್ರ ಆಗಿದ್ದ? ಹುಬ್ಬಳ್ಳಿ ಒಳಗೆ ದತ್ತಪುತ್ರ ಆಗಿದ್ದು ನೋಡಿ. ಭೀಮಪ್ಪ ಉಜ್ಜಯಿನವ್ರ ಮನೆ ತನಕ ದತ್ತಪುತ್ರ ಆಗಿದ್ದ ಅಪ್ಪ ಸಿದ್ಧಾರೂಢ. ಉಜ್ಜಯಿನವ್ರು ಭೀಮಪ್ಪ ಅಂದಿದ್ದ, ಯಪ್ಪ ನನಗೆ ಮಕ್ಕಳ ಭಾಗ್ಯ ಇಲ್ಲೋ, ಮಕ್ಕಳ ಭಾಗ್ಯ ಕರುಣ ಸಂದಾಳಾಗ ಏನು ಹೇಳಿದ್ದ ಅಪ್ಪ? ನಿನಗೆ ಜ್ಞಾನಿ ಮಗ ಬೇಕೋ ಏನ? ಹಿಂಗೆ ಪುಟ ತೆಗೆದು ಹಾಕಿದ್ರೆ ನೆನಪಾಗ್ತಾವು. ಅವಕ್ಕೆ ತಿಪ್ಪಿ ಬಿದ್ದವ್ ಬಿದ್ದಿರ್ತಾವ ಜ್ಞಾನ.
ಹೆಂಡ್ರು ಮಕ್ಕಳು ಹೊಲ ಮನಿ. ಯಾಕೆ ಅವ್ವ ನೋಡು ಅವು ಅನಂತ ಸಂಸ್ಕಾರ ಇರ್ತಾವೆ. ಇವು ಭಾಳ ಕಮ್ಮಿ ಸಂಸ್ಕಾರ. ಸ್ವಾಮಿ ಎಟ್ಟ ತೀಡಿ ಹೇಳಿದ್ರೆ ಮತ್ತೆ ಅದೇನೋ ಹೇಳ್ತೀನಿ. ಉಜ್ಜಯಿನವ್ರ ಮನೆತನಕ ದತ್ತಪುತ್ರ ಆಗಿರ್ತಕ್ಕಂಥ ಅಪ್ಪ ಸಿದ್ಧಾರೂಢ ಅವ್ರ ಮನೆಯೊಳಗೆ ಗುರಪ್ಪ ಅಂತ ದತ್ತಪುತ್ರ ಮತ್ತೆ ಆಗ್ತಾನೆ. ಏನು ಸಿದ್ಧಾರೂಢಪ್ಪ ದತ್ತಪುತ್ರ ಆದ್ರಪ್ಪ, ನಾನು ಬಾಲ ಬ್ರಹ್ಮಚಾರಿ, ನನ್ನದಿಂದ ನಿನ್ನ ವಂಶ ಉದ್ಧಾರ ಆಗಂಗಿಲ್ಲ. ಈಗೋ ಇನ್ನೊಬ್ಬ ಸಿದ್ದಪ್ಪ ಅದನ್ನ, ಸಿದ್ದಪ್ಪನ ಮಗ ಇನ್ನೊಬ್ಬ ಸಿದ್ದಪ್ಪ ತಗೊಂತ ಅಪ್ಪ ಅಲ್ಲಿದಲ್ಲೇ ದತ್ತಪುತ್ರ ಮಾಡ್ತಿರ್ತಾನೆ ಅಪ್ಪ ಕೊತ್ತು. ಅವ್ರ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಸಿದ್ದಪ್ಪನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥದ್ದವ್ರು ಯಾರು? ಗುರಪ್ಪ. ಈಗೇನು ಹುಬ್ಬಳ್ಳಿ ಒಳಗೆ ಬಲಗಡೆ ಕೊತ್ತಾನಲ್ಲ ಯಾರು? ಗುರಪ್ಪ, ಗುರುನಾಥಾರೂಢ. ಅವನು ಹೋದ ಜನ್ಮ ಯಾವ್ದಿತ್ತು ಈಗ ಹೇಳ್ತೀನಿ ಕೇಳ್ರಿ. ಹೇಳ್ತೀನಿ. ಹುಡುಗ ಆಡ್ತಿರ್ತದ ಹೊರಗೆ, ಸಿದ್ಧಾರೂಢಪ್ಪ ಸಂಚಾರ ಮಾಡ್ಕೋತಿರೋದು ಕಥೆಗಳು ಹೇಳ್ತಿರ್ತಾನ. ಈ ಕಥೆಯನ್ನು ಪ್ರಾಣಿಗಳು ಬಂದಾಗ ಅಪ್ಪನ ಮೇಲೆ ಅದು ಕೂಸು ಹಿಂಗೆ ಆಡ್ತಿರ್ತೈತಿ ಬಂದು ಹಿಂಗೆ. ಅವ್ರು ಅಂತಿರ್ತಾರೆ ಉಜ್ಜಯಿನವ್ರ ಮನೆತನದವರು, ಯಪ್ಪ ಇವ ಗುರಪ್ಪ ಭಾಳ ಕಾಡಾಗತ್ತ ನಿನಗೆ, ನಾವು ತೊಡಿ ಮೇಲೆ ಇಟ್ಕೋತೀವಿ ಅಂದ. ಹೇ ಹಂಗೆ ತಗೋಬೇಡದು, ಅವ ಯಾಕೆ ಕುಣಿದಾಡಕತ್ತನ ಗೊತ್ತದೇನು? ಹಿಂದ ಅವನ ಮೇಲೆ ನಾ ಕುಣಿದಾಡೀನಿ, ಅದಕ್ಕೆ ನನ್ನ ಮೇಲೆ ಈ ಕುಣಿದಾಡಕತ್ತಾನವ. ಹಿಂಗೆ ಯಾರಿಗಾರು ಗೊತ್ತಾಗ್ತತ್ತೇನು? ನಮ್ಮ ಮಕ್ಕಳಿಗೆ ಇವು ಬತ್ತ ತಗೋ ಏನು ಮನೆ ಕೆಲಸ ಮಾಡ್ತಿಲ್ಲ, ಇಲ್ಲಿ ತಕ ಬಂದದತ್ತ. ಅವು ಅಂದ ಚಂದ ಇದ್ದು ಅಂದ್ರೆ ನನ್ನ ಬಂಗಾರ ಎತ್ಕೋತೀವಿ. ಮತ್ತು ನಮ್ಮಪ್ಪ ಅನ್ಬೇಕತ್ತೀವಿ ಪ್ರೀತಿಲೆ. ಹಂಗೆ ಅಪ್ಪಗಳು ಸಿದ್ಧಾರೂಢಪ್ಪ ಒಂದು ಬಾಳೆಹಣ್ಣು ಕೊಟ್ಟು ಆ ಗುರಪ್ಪ ಅಂಬವನಿಗೆ ಕರೆಸಿ, ಈಗೋ ಬಾಳಿಕೆ ಅಪ್ಪ ಕೊಟ್ಟುಗಳಿಗೆ ತಿಂದ್ರೆ ಆ ಹುಡುಗನ ಮಾರಿ ಒಳಗೆ ಇಲ್ಲದ ಲಕ್ಷಣಗಳು ಉದ್ಭವ ಅದು ಹೇಳ್ತಾನೆ. ವರ್ಣನೆ ಮಾಡಕತ್ತ ಹಿಂದಿನ ಜನ್ಮ ಸಿದ್ಧಾರೂಢ ಯಾವುದ ನದಿ ಇರ್ತತಿ, ಅದು ಕಾವೇರಿಯನ್ನು ಯಾವ ನದಿ ಹಿಡಿದು ದಾಟಿ ಬರುವಾಗ ಸಿದ್ಧಾರೂಢ ಹೆಂಗಿದ್ದ ಅಂತಂದ್ರೆ ಕುರಿ ಕಾಯುವರ ಸಂಗಟ ಆಟ ಆಡ್ತಿರ್ತಾನೆ ಸಿದ್ಧಾರೂಢ. ಹುಡುಗ ಬಾಲಕ ಹಿಂದಿನ ಕತೆ ಹೇಳಕತ್ತ. ಏನು ಒಂದು ಬಾಳೆಹಣ್ಣು ಕೊಟ್ಟಗಳಿಗೆ ಹಿಂದೆ ಸಿದ್ಧಾರೂಢ ಸುಮಾರು 30 ವರ್ಷಗಳ ಕಾಲ ಸಂಚಾರ ಮಾಡೋ ದೃಷ್ಟಾಂತ ಹೇಳಕತ್ತದ ಬಾಲಕ. ಸಿದ್ಧಾರೂಢ ಇಂಥ ನದಿ ದಾಟಿ ಬರುವಾಗ ಇಂಥ ಊರಾಗ ಕುರಿ ಕೈಯಕತ್ತಿದ್ರು. ಕುರಿ ಕೈಯದ್ರೊಳಗೆ ಅಪ್ಪ ಸಿದ್ಧಾರೂಢ ಅವ್ರ ಗೆಳತನ ಮಾಡ್ದ. ಅಪ್ಪಗೆ ಸಿದ್ಧಾರೂಢ ರೊಟ್ಟಿ ಇದ್ದಿತ್ತಿಲ್ಲ. ಆ ಕುರಿ ಕಾಯಿರ್ತಕ್ಕಂಥ ಹುಡುಗರ ಬಳಿ ರೊಟ್ಟಿ ತೊಗೊಂಡು ಅಪ್ಪ ಬದುಕ್ತಿದಂತ ತಿಂದು. ಆ ಅಪ್ಪನ ಸಂಗಟ ಗೆಳತನ ಮಾಡಿದ್ರು ಹುಡುಗರು. ಆ ಹುಡುಗರ ಸಂಗಟ ಅಪ್ಪ ಕುರಿ ಕೈಯಕತ್ತ ಸಿದ್ಧಾರೂಢ. ಕುರಿ ಹಂಗೆ ಸುಮಾರು ದಿನಗಳ ಕಾಲ ಹೋಯ್ತು. ಒಂದು ದಿನ ಏನು ಪ್ರಸಂಗ ಬಂತು ಅಂತಂದ್ರೆ, ಒಂದು ವ್ಯಾಘ್ರ, ಒಂದು ಹುಲಿ ಏನು ಮಾಡಿತ್ತು, ಗಿಡದ ಬಡ್ಡಿಗೆ ಕೂತು ಒಂದು ಕುರಿಗೆ ಒಯ್ಯಬೇಕಂತೇಳಿ ಕೂತಿತ್ತದು. ಕೂತಿತ್ತು. ಈ ಸಿದ್ಧಾರೂಢಪ್ಪ ಈ ಬಾಲಕರೆಲ್ಲರೂ ಕೂಡಿ ಪ್ರಸಾದ ಮಾಡಾಕತ್ತಿದ್ರು. ಅದು ಸಪ್ಪಳು ಮಾಡಿದ ಗಳಿಗೆ ಎಲ್ಲ ಕುರಿಗಳು ಓಡಾಕೆ ಚಾಲು ಮಾಡಿದವು. ಮಾಡೋಣ ಇವು ಹುಡುಗರ್ನು ಗಾಬರಾಗಿ ಓಡಾಕತ್ರು. ಅಪ್ಪ ಸಿದ್ಧಾರೂಢ ಇಲ್ಲಿ ಏನೋ ಇರಬಹುದು, ಹಿಂಗ್ಯಾಕಾಗತ್ತ ರಹಸ್ಯ ತಿಳ್ಕೊಬೇಕಂತೇಳಿ ಬೆನ್ನು ಹತ್ತಿ ಹೋತಾನ. ಬೆನ್ನು ಹತ್ತಿ ಹೋಗಿ ಏನಂತೀರಿ, ಹಿಂಗೆ ಮುಚ್ಚಿರ್ತೈತೆ ನೋಡೋದು, ಹುಲ್ಲಿಂದು ಎಲ್ಲ ಕಂಟಿಗಳು ಮುಚ್ಚಿರ್ತಾವಲ್ಲ, ಅದಕ್ಕೇನಂತೀರಿ? ಗವಿ ಅಂತಾರ ಏನೋ, ಕಂಟಿ ಅಂದ್ರೆ ಏನೋ ಅಂತಾರೆ. ಆ ಕಂಟಿ ಒಳಗೆ ಅಡಿಗೆ ಕೂತಿತ್ತು ಹುಲಿ. ಏನೋ ಒಂದು ಕುರಿಗೆ ಒಯ್ಬೇಕಂತ ಕೂತಿತ್ತದು. ಅಮಾತ್ ಅಪ್ಪ ಸಿದ್ಧಾರೂಢ ಹೋಗಿ ಪಟ್ನ ಬೆನ್ನ ಮೇಲೆ ಕೈ ಹಚ್ಚಿಬಿಟ್ಟ. ತಣ್ಣದ ಹಾರಿಬಿಡ್ತು ಹುಲಿ. ಅಪ್ಪ ಸಿದ್ಧಾರೂಢ ಬೆನ್ನ ಹತ್ತಿ ಹೋಗಿ ಪಟ್ನ ಕಿವಿ ಹಿಡ್ದು. ಅದಕ್ಕೆ ಜ್ಞಾನ ಅವತಾರ ನಮ್ಮ ಅಪ್ಪ ಸಿದ್ಧಾರೂಢ ಪರಮಾತ್ಮ ಹೋಗಿ ಕಿವಿ ಹಿಡ್ದಾಗ ನಾಯಿ ನಿತ್ತತ್ತ ಹುಲಿ. ನಿಮ್ಮ ಮನೆ ಮುಂದೆ ನಾಯಿ ಬಗಳದ್ರೆ ಎಲ್ಲಿ ಹೋಗಿ ಕೂತಿರ್ತೀರಿ ಯಾರೋ ಗೊತ್ತಿ ನೀವು? ಮನೆ ಮುಂದೆ ನಾಯಿ ಬಗಳದು ಎಲ್ಲ ಹೋಗ್ತಾವ. ಅದ್ರ ಹುಲಿ ಸಂಗಟ ಗುದ್ದೆ ಆಡಬೇಕಲ್ಲ. ಅಪ್ಪ ಸಿದ್ಧಾರೂಢ ಕಿವಿ ಹಿಡ್ದ, ಪಟ್
ಪಟ್ನೆ ನಾಯ ನಿಂತಾಗ ನಿಂತತ್ತ ಹುಲಿ. ಓಡ್ಬೇಡ್ರಿ ಬರ್ರಿ ಅಂತ ಅಂದಾಳಾಗ ಹೋಗುವ ಮಾರ ಹೋಗು ಹುಲಿ ಬಾಯಿಗೆ ಸಿಗಿಸಿ ನಮಗೆ ಕೊಂದಿಡೋರು ಅಂದ್ರತ ಹುಡುಗರು. ಹುಲಿ ಬಾಯಾಗ ಕೊಂದಿಡವ ಅಂದ್ರತ. ಹಾಂಗೋ ಹಿಂಗೋ ಮಾಡಿ ಒಂದು ಹುಡುಗ ಹೋದ್ರೆ ಪಟ್ನೆ ಅಪ್ಪ ಹಿಂಗೆ ಕೈ ಹಾಕಿ ಕಿಸಿನಿ ಹುಲಿ ಮೇಲೆ ಕುಂಡ್ರಸದಂತ. ಶಾಂತ ಆಗಿತ್ತತ್ತ ಹುಲಿ. ವೈರಾಗ್ಯ ನಿಂಡಿರ್ಬೇಕಾದ್ರೆ ವಿವೇಕ ಬೇಕು. ಅಪ್ಪ ಸಿದ್ಧಾರೂಢ ಜ್ಞಾನ ಮೂರ್ತಿ ಆ ತಕ್ಷಣ ತನ್ನ ಅಮೃತ ಹಸ್ತ ಹುಲಿ ಹಚ್ಚದಗಳಿಗೆ ಏನಾಗಿತ್ತು? ಸೌಮ್ಯದಿಂದ ವಿವೇಕ ತಿತಿಕ್ಷ ಗುಣ ಅದ್ರ ಬಳಿ ಬಂದಿತ್ತು. ಆ ಹುಡುಗ ಮೇಲೆ ನಿತ್ತಾಳ ಹಿಂಗೆ ಹುಲಿ ಮೇಲೆಲ್ಲ ಕೈ ಆಡ್ಸೋದು. ಅರೆ ಏನು ಮಾಡಾಗಿಲ್ಲ, ಇದು ನಮ್ಮ ಕುರಿ ಇದ್ದಂಗೆ ಅದ ಅಂತ ಅನ್ನಕತ್ತು ಹುಡುಗರು. ಎಲ್ಲ ಹುಡುಗರು ಹೊಳೆ ಬಂದು ಗುರುನಾಥಪ್ಪ ವರ್ಣನೆ ಮಾಡಕತ್ತಾನ. ಇದು ಸಿದ್ಧಾಡಪ್ಪ ಹೇಳಕತ್ತಿಲ್ಲ. ಹಿಂದೇನು ಸಿದ್ಧಾಡಪ್ಪ 30 ವರ್ಷ ಸಂಚಾರ ಮಾಡಿದ್ದಲ್ಲ, ಅದು ಈಗ ಸಣ್ಣ ಬಾಲಕ ಹೇಳಕತ್ತಾನ ಇದು ಕತೆ. ಇದು ಹುಲಿ ಏನು ಮಾಡಕತ್ತಿಲ್ಲ, ಬರ್ರಿ ಅಂತ ಗೆಳೆಯ ಕರೆದ ಗಳಿಗೆಗೆ ಹುಲಿ ಗೆಳತನ ಆಯ್ತು ಗೌಡ್ತಿ. ಹುಲಿ ಗೆಳತನ ಮಾಡ್ಕೊಂಡ್ರು ಹುಡುಗರು. ಕುರಿಗೇನು ಮಾಡವಲ್ದು ಹುಲಿಗೆ ಕುರಿಗೆ ತದ್ದು ವಿರುದ್ಧ. ಅದು ಮಾಂಸಾಹಾರಿ, ಅದಕ್ಕೆ ಬೇಕಾಗದು ಅದೇ. ಅದಕ್ಕೆ ಅಪ್ಪನ ಆಶೀರ್ವಾದದಿಂದ ಏನು ಮಾಡಕತ್ರು ಗೊತ್ತಾ? ಹುಲಿಗೆ ಹಾಲ ರೊಟ್ಟಿ ಕಲಿಸಿಡಕತ್ರು. ಮಾಂಸಾಹಾರಿ ಇದ್ದದ್ದು ಹೋಗಿ ಹುಲಿ ಅಪ್ಪನ ಆಶೀರ್ವಾದದಿಂದ ಏನಾಯ್ತು? ಸಸ್ಯಾಹಾರಿ ಆಯಿತು. ಈಗ ಇವು ಅದಾವು. ಯಪ್ಪ ಹೇಳಬಾರ್ದು ಯವ್ವ. ಹಲ್ಲಿಗೆ ಏನು ತಿಂತೈತಿ? ಹಲ್ಲಿಗೆ ಏನು ತಿಂತೈತಿ? ನಣ. ಹಲ್ಲಿ ಏನು ತಿಂತೈತಿ? ನಣದೊಳಗೆ ಎಷ್ಟು ಇಸ ಇರ್ತದೆ ಗೊತ್ತದೇನು? ಒಮ್ಮೆ ಹೊಟ್ಯಾಗ ಹೋಯ್ತಂದ್ರೆ ಒಟ್ಟು ಉಲ್ಟೆ ಮಾಡಿಸ್ತೈತಿ ಅದು ನಣ. ಎಷ್ಟು ಇಸಕಾರಿಲ್ಲ. ಆ ಹುಳ ತಿಂದು ಬದುಕ್ತದೇನು? ಹಲ್ಲಿ ತಿಂದು ಏನು ಬದುಕ್ತೈತಿ? ಹಾವಲ್ಲ, ಹಾವಿಗೆ ತಿಂದು ಬದುಕ್ತದೆ. ಇನ್ನೊಂದೇನು? ಕೋಳಿ ಕೊಕ್ಕಿ ತಿಂತಿರ್ತೈತೆ ಅದು. ಹಾವಿಗೆ ಕಣ್ಣು ಕಳೀತಿರ್ತೈತೆ ಅದು. ಹಾವಿಗೆ ಕಣ್ಣು ಕೊಕ್ಕಿ ತಿನ್ನೋದೇನು? ಕೋಳಿ ತಿಂದು ಬದುಕ್ತದೆ. ಯಾವುದು? ಕೋಳಿ ತಿಂದು ಬದುಕ್ತದೆ ಅಂದರೆ ಯಾವುದು ಪ್ರಾಣಿ? ವಾ ಅಂದ್ರೆ ಎಲ್ಲಕ್ಕಿಂತ ಇಸಕಾರಿ. ಹಾವಿಗೆ ಹಲ್ಲಲ್ಲಿ ವಿಷ, ಚೇಳಿಗೆ ಕೊಂಡಿಯಲ್ಲಿ ವಿಷ, ದುಷ್ಟ ಮಾನವನಿಗೆ ಮೈಯೆಲ್ಲ ವಿಷ ಅಂತ ಹೇಳಿದ್ರೆ ಮಹಾನುಭಾವುಗಳು ಹ್ಯಾಂಗ ಬರೀ ತುಪ್ರ ನಡ ಬಿದ್ರು